ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಯಾಪ್‌ಜೆಮಿನಿ ಇಂಡಿಯಾ ಈಸ್ ಹೈರಿಂಗ್ 2025 ಟೆಕ್ ಕರಿಯರ್ ಇನ್ 2025 ಮಲ್ಟಿಪಲ್ ವೇಕೆನ್ಸೀಸ್ ಅವೈಲೇಬಲ್ ಇದೆ. ಹಾಗಾಗಿ ನೀವು ಇದರಲ್ಲಿ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವ ವಿಧಾನ, ಸ್ಯಾಲರಿ ಪ್ಯಾಕೇಜು, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ನಿಮಗೆ ವೆಬ್ಸೈಟು ಲಿಂಕ್ ನಾನು ಕಮೆಂಟ್ ಬಾಕ್ಸು ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೇನೆ. ನೀವು ನೇರವಾಗಿ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸಂಪೂರ್ಣ ಮಾಹಿತಿನ ಪಡೆದುಕೋಬಹುದು. ಲಿಂಕು ಕೂಡ ನಿಮಗೆ ಅಲ್ಲಿ ನೀವು ಪ್ರೊವೈಡ್ ಮಾಡ್ತೇನೆ, ಇಲ್ಲ ನಿಮಗೆ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಬೇಕಾದರೂ ಅಲ್ಲೂ ಕೂಡ ಪ್ರೊವೈಡ್ ಮಾಡ್ತೇನೆ. ಓಕೆ, ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಯಾಪ್‌ಜೆಮಿನಿ ಇಂಡಿಯಾ 2025 ಹೊಸ ನೇಮಕಾತಿ, IT ನೇಮಕಾತಿ, ಸಾಫ್ಟ್ವೇರ್ ಡೆವಲಪ್ಮೆಂಟು, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಅನಾಲಿಸಸ್ಸು, ಸೈಬರ್ ಸೆಕ್ಯೂರಿಟಿ, ಹೀಗೆ ಹಲವಾರು ಪೋಸ್ಟ್ಗಳಲ್ಲಿ ಲಭ್ಯವಿದೆ. ಓಕೆ, ಸಂಸ್ಥೆ ಹೆಸರು ಕ್ಯಾಪ್‌ಜೆಮಿನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡು. ನೇಮಕಾತಿ ವರ್ಷ 2025 ಹೊಸದಾಗಿ. ಹುದ್ದೆ ಹೆಸರು ಸಾಫ್ಟ್ವೇರ್ ಇಂಜಿನಿಯರ್, ಎನಲಿಸ್ಟು, ಕನ್ಸಲ್ಟೆಂಟು, ಡೆವಲಪರು, ಪ್ರಾಜೆಕ್ಟ್ ಲೀಡು. ಓಕೆ, ಕೆಲಸದ ಸ್ಥಳ ಬೆಂಗಳೂರು, ಪುಣೆ, ಹೈದರಾಬಾದು, ಚೆನ್ನೈ, ಗುರುಗ್ರಾಮ್ ಮತ್ತು ಇತರ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಓಕೆ, ನಿಮಗೆ ವೆಬ್ಸೈಟು ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೇನೆ. ಓಕೆ, ಅರ್ಜಿ ಸಲ್ಲಿಸುವಂಥ ದಿನಾಂಕ ಇದೆಲ್ಲ ಆಲ್ರೆಡಿ ಆರಂಭವಾಗಿದೆ. ಕೊನೆಯ ದಿನಾಂಕ ಅಕ್ಟೋಬರ್ 25 ಅಂತ ಹೇಳಿದ್ದಾರೆ. ಮತ್ತು ಅಪ್ಲಿಕೇಶನ್ ಫೀಸು ನಿಮಗೆ ಯಾವುದೇ ರೀತಿಯ ಶುಲ್ಕಗಳಿಲ್ಲ, ಫ್ರೀಯಾಗಿ ಎಲ್ಲರೂ ಕೂಡ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಯಾವ್ಯಾವ ಹುದ್ದೆಗಳು ಹೇಳ್ತೀನಿ. ಸಾಫ್ಟ್ವೇರ್ ಇಂಜಿನಿಯರಿಗೆ ನಿಮ್ಮ ಕ್ವಾಲಿಫಿಕೇಷನ್ ಆಗಿರಬೇಕು BE, BTech, ಮತ್ತು ಡಾಟಾ ಎನಲಿಸ್ಟಿಗೆ BSc, MSc, BCA, MCA, ಪೈಥಾನ್, SQL ಪ್ರೊಫಿಷಿಯನ್ಸಿ, ಮತ್ತು ಕನ್ಸಲ್ಟೆಂಟ್ಗೆ MBA, MTech ಮತ್ತು ಇತರ. ಓಕೆ, ಮತ್ತು ಸಪೋರ್ಟ್ ಇಂಜಿನಿಯರಿಗೆ ಡಿಪ್ಲೊಮಾ, ಗ್ರ್ಯಾಜುಯೇಟ್ ವಿತ್ ನೆಟ್ವರ್ಕಿಂಗ್ ನಾಲೆಜ್ ಇರಬೇಕಂತ ಹೇಳ್ತಿದ್ದಾರೆ. ಸರಿ, ಫೈನಲ್ ಇಯರ್ ಸ್ಟೂಡೆಂಟು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ವಯಸ್ಸಿನ ಮಿತಿ ಇದೆಯಲ್ಲ, ಅದು 18ರಿಂದ ಮ್ಯಾಕ್ಸಿಮಮ್ ಆಗಿ 30 ವರ್ಷ ಅಂತ ಹೇಳಿದ್ದಾರೆ. ಹಾಗೆ ವಯಸ್ಸಿನ ಮಿತಿಯ ಮೀಸಲಾತಿ ಸರ್ಕಾರಿ ನಿಯಮಗಳ ಪ್ರಕಾರ ಸಡಿಲಿಕೆ ಇದೆ. ಅದು ನಿಮಗೆ ಗೊತ್ತಿರುವಂಥದ್ದು. SC, STಗಳಿಗೆ, ಫಿಮೇಲ್ಗಳಿಗೆ ವಯಸ್ಸಿನ ಮಿತಿಯ ಸಡಿಲಿಕೆ ಇರುತ್ತೆ. ನೀವು ಇದು ಮಾಡ್ಬೋದು. ಸ್ಯಾಲರಿ ಪ್ಯಾಕೇಜ್ ನೋಡಿ, ಗ್ರ್ಯಾಜುಯೇಟ್ ಟ್ರೈನಿ 4.2 ಲ್ಯಾಕ್ಸ್ ಸ್ಯಾಲ್ರಿ ಜಾಸ್ತಿ ಇದೆ ಅದಕ್ಕಿಂತಲೂ. ಮತ್ತು ಸಾಫ್ಟ್ವೇರ್ ಇಂಜಿನಿಯರಿಗೆ 6 ಲಕ್ಷಕ್ಕೂ ಹೆಚ್ಚು ಸಂಬಳವಿದೆ, ಅದಕ್ಕಿಂತ ಜಾಸ್ತಿ. ಮತ್ತು ಸೀನಿಯರ್ ಕನ್ಸಲ್ಟೆಂಟು 9 ಲಕ್ಷಕ್ಕೂ ಹೆಚ್ಚು, ಪ್ರಾಜೆಕ್ಟ್ ಲೀಡು 15 ಲಕ್ಷಕ್ಕೂ ಹೆಚ್ಚು ಸ್ಯಾಲರಿ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವು ಇಲ್ಲಿ ಇದು ಮಾಡ್ಬೋದು. ಮತ್ತು ಫ್ರೆಷರ್ಸು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸರಿ, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು ನಿಮ್ಮದು ಆಧಾರ ಕಾರ್ಡ್ ಇರಬೇಕು, ಪಾನ್ ಕಾರ್ಡು ಇಲ್ಲ ಪಾಸ್ಪೋರ್ಟ್ ಇರಬೇಕು ಯಾವುದಾದ್ರೂ. ಓಕೆ, ಅಂದರೆ ಮಾನ್ಯವಾದ ಫೋಟೋ ID ಕಾರ್ಡು. ಮತ್ತು ನಿಮ್ಮ ಶಿಕ್ಷಣ ಪ್ರಮಾಣ ಪತ್ರ 10ನೇ ತರಗತಿಯಿಂದ ಡಿಗ್ರಿವರೆಗೆ ನಿಮ್ಮ ಪ್ರಮಾಣ ಪತ್ರ ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಹಾಗೆ ನಿಮ್ಮ ಅಪ್ಡೇಟ್ ಆದ ರೆಸ್ಯೂಮ್ ಕೂಡ ನಿಮ್ಮಲ್ಲಿ ಇರಬೇಕು. ಹಾಗೆ ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದರ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕು. ಓಕೆ, ವೇಕೆನ್ಸಿ ಡೀಟೇಲ್ಸ್ ಇದೆಯಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. IT ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟು 600ಕ್ಕೂ ಹೆಚ್ಚು ಪೋಸ್ಟು, ಡಾಟಾ ಎನಲಿಸ್ಟ್ ಆ್ಯಂಡ್ AI 300ಕ್ಕೂ ಹೆಚ್ಚು, ಕನ್ಸಲ್ಟೆನ್ಸಿ ಆ್ಯಂಡ್ ಮ್ಯಾನೇಜ್ಮೆಂಟು 200ಕ್ಕೂ ಹೆಚ್ಚು, ಇಂಪ್ರೆಷನ್ ಸಪೋರ್ಟು 150ಕ್ಕೂ ಹೆಚ್ಚು, ಕ್ಲೌಡ್ ಆ್ಯಂಡ್ ಸೆಕ್ಯೂರಿಟಿ 100ಕ್ಕೂ ಹೆಚ್ಚು ಪೋಸ್ಟ್ ಅವೈಲೇಬಲ್ ಇದೆ. ಟೋಟಲ್ ಆಗಿ 1350ಕ್ಕೂ ಹೆಚ್ಚು ಪೋಸ್ಟು ಮಲ್ಟಿಪಲ್ ಅಕ್ರಾಸ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ನಿಮಗೆ ಕೆಲಸ ಎಲ್ಲಿ ಬೇಕಂದ್ರೂ ಆಗ್ಬೋದು. ಸರಿ, ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ಆನ್ಲೈನ್ ಅಸೆಸ್ಮೆಂಟು ಟೆಸ್ಟ್ ಇದೆ. ಇದರಲ್ಲಿ ಆ್ಯಪ್ಟಿಟ್ಯೂಡ್ ಮತ್ತು ಟೆಕ್ನಿಕಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ನಿಮಗೆ ಟೆಕ್ನಿಕಲ್ ಇಂಟರ್ವ್ಯೂ, 3ನೇದಾಗಿ HR ಇಂಟರ್ವ್ಯೂ, 4 ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಸೆಲೆಕ್ಷನ್ ಆದರೆ ನಿಮ್ಮ ಇಮೇಲು ಇಲ್ಲ ಫೋನ್ ಮುಖಾಂತರ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ. ಹಾಗಾಗಿ ನಿಮ್ಮ CVಯಲ್ಲಿ ಇಮೇಲ್ ಮತ್ತು ಫೋನ್ ನಂಬರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಓಕೆ, ಅಪ್ಲೈ ಮಾಡುವಂಥ ವಿಧಾನ ತುಂಬ ಸುಲಭವಾಗಿದೆ. ಮೊದಲ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ಅಪ್ಲೈ ನಾವು ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಪ್ರೊಫೈಲನ್ನು ರಿಜಿಸ್ಟರ್ ಮಾಡಬೇಕು ಮೊದಲನೇದಾಗಿ. ನಂತರ ಸೈನ್ ಇನ್ ಮಾಡಬೇಕು. ಅಲ್ಲಿ ಕೇಳಿರುವಂಥ ಅರ್ಜಿ ವಿವರಗಳು, ಡಾಕ್ಯುಮೆಂಟ್ಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಕನ್ಫರ್ಮೇಷನ್ ಮೇಲ್ ನಿಮ್ಮ ಇಮೇಲ್ಗೆ ಬರುತ್ತೆ. ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಂಪ್ಲೀಟ್ ಮೇಲೆ ನಿಮ್ಮ ಸಬ್ಮಿಟ್ ಆಗಿದೆ ಅಂತ.
ಓಕೆ, ನಿಮಗೆ ಬೇಕಾದಂಥ ಲಿಂಕ್ ಇದೆಯಲ್ಲ ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡಿ. subscribe.cv.xyz ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಓಕೆ, ನಂತರ ಇಲ್ಲಿರುವಂಥ ಬೆನಿಫಿಟುಗಳು ನಿಮಗೆ ಗೊತ್ತಿರುವಂಥದ್ದೇ. ಒಳ್ಳೆಯ ಕಂಪನಿ ಕ್ಯಾಪ್‌ಜೆಮಿನಿ ರಿಕ್ವೈರ್ಮೆಂಟು. ಓಕೆ, ಯಾವ ನೇಮಕಾತಿ ಡಿಗ್ರಿ ಬೇಕು? ಇದು ಕ್ಯಾಪ್‌ಜೆಮಿನಿ ನೇಮಕಾತಿಗೆ BE, BTech, MCA, MSc ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಫ್ರೆಷರ್ಸ್ಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೇಳಿದ್ದಾರೆ. ಹೌದು, ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಟೆಸ್ಟು, ಟೆಕ್ನಿಕಲ್ ಇಂಟರ್ವ್ಯೂ ಮತ್ತು HR ರೌಂಡು 3 ರೌಂಡ್ ಇರುತ್ತೆ. ಅರ್ಜಿ ಶುಲ್ಕಗಳು ಯಾವುದೇ ರೀತಿಯ ಶುಲ್ಕಗಳಿಲ್ಲ. ಮತ್ತು ಸ್ಯಾಲರಿ ಪ್ಯಾಕೇಜು 4.2 ಲ್ಯಾಕ್ಸಿಂದ 15 ಲಕ್ಷ ತನಕ ಸ್ಯಾಲರಿ ಪ್ಯಾಕೇಜು ಅವೈಲೇಬಲ್ ಇದೆ. ಯಾವುದೇ ರೀತಿಯ ನಿಮಗೆ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ಇತರ ಉದ್ಯೋಗ ನಿಮಗೆ ಬೇಕಾದಂಥ ಉದ್ಯೋಗದ ಬಗ್ಗೆ ಮಾಹಿತಿನೂ ಕೂಡ ಪಡೆದುಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ.